ಲಕ್ಷ್ಮೀ ಅವರೇ, ಇವಾಗ ಹಾಗೆ ನೀವು ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಮ್ಮ ಪ್ರಾಜೆಕ್ಟ್ ಬಗ್ಗೆ ನಮ್ಮ ಟೀಮ್ ಹೆಡ್ ಆದ ಲವ ನೋಡೋದಾರಂತೆ. ನಾನು ಟೀಮ್ ಬಗ್ಗೆ ಇದನ್ನೆಲ್ಲ ಕ್ರಿಯೇಟ್ ಮಾಡಿರೋ ಲಕ್ಷ್ಮಣ್ ಅವರು. ಓಕೆ ಗಾಯ್ಸ್, ಇದನ್ನೆಲ್ಲ ಕ್ರಿಯೇಟ್ ಮಾಡೋದ್ರಿಂದ ಇಂಟಿಗ್ರೇಟ್ ಆ್ಯಕ್ಚುಲಿ ಇದೇ ನಮಗೆಲ್ಲ ಕ್ರಿಯೇಟ್ ಮಾಡಿರೋದು. ಏನಂದರೆ ನಾವು AI ಕೆಲಸ ಮಾಡಿಸ್ಬೇಕು, ನಾವು ಸ್ಮಾರ್ಟಾಗಿ ವರ್ಕ್ ಮಾಡೋದನ್ನ ಮಾಡಿಸ್ಕೋಬೇಕು ಹೆಂಗೆ ಬೇಕು ಅಂತ. ಅದು ನಮ್ಮ ಜಾಬ್ನ ರಿಪ್ಲೇಸ್ ಮಾಡಬಾರ್ದು, ನಾವು ಅದಕ್ಕೆ ಜಾಬ್ ಕೊಡಬೇಕು. ಇದು ಅಷ್ಟೇ ಪ್ರೊಫೆಷನಲ್, ಅಷ್ಟೇ ಜಾಗ ನಮ್ಮತ್ತ ಜಾಸ್ತಿ ಭಾಳ ತಗೊಬೇಡಿ. ಟೂಲ್ಸ್ ಎಲ್ಲ ರೆಡಿ ಇರ್ತವೆ. ಯಾವ ಬೇಕಾದ್ರೂ ಹಂಗೆ ಅಷ್ಟೇ. ಕಾಮಿಡಿ ಅಂದರೆ ಕಾಮಿಡಿ ಯಾವಾಗ ಗೊತ್ತಾಯ್ತಾ? ಅಷ್ಟೇ ಪಾಪ. ಭಗವದ್ಗೀತೆಯಲ್ಲಿ 19ನೇ ಶ್ಲೋಕ ಏನು ಹೇಳುತ್ತೆ? ಶ್ರೀಕೃಷ್ಣ. ನನಗೆ ಆ್ಯಕ್ಚುಲಿ ಹ್ಯಾಕಥಾನಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಇಷ್ಟ. ಸೋಲೋದಕ್ಕೆಲ್ಲದು ಥರ್ಡ್ ಎಂಟ್ರಿ, ಫಸ್ಟ್ ಎಂಟ್ರಿ, ಸೆಕೆಂಡ್ರಿ ಅವು ಬೇರೆ ಇರ್ತಾವೆ. ಹೌದಾ? ಹಳ್ಳಿ ಐದ ಪ್ಯಾಟೆಗೆ ಬಂದ ಅದ್ರದ್ದು ಸೀಸನ್ 1 ನೋಡೋಣ. ಅದೇನೋ ಮಾಡ್ತಿದ್ದಲ್ಲ, ಸ್ಕ್ಯಾಮ್ ಮಾಡಿ ಇದೆಲ್ಲ ಮಾಡೋಕ್ಕೆ ಕ್ರಿಂಜಲ್ಲಿ ನಾವೇ ಆಂಟಿ देखो emotional damage. We are singing a so super hitted Pata song, and let's listen this. ಅದು ನಾವು ಸೆಕೆಂಡ್ ರೌಂಡ್ಗೆ ಸೆಲೆಕ್ಟ್ ಆಗಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಆ್ಯಂಡ್ ತುಂಬ ದಿನ ಆಗಿದೆ ನಾನೇನು ಅಪ್ಲೋಡ್ ಮಾಡಿಲ್ದೆ, ಬಟ್ ಫೈನ್, ಬಿಕಾಸ್ ಐ ಆಮ್ ಕಮಿಂಗ್ ವಿತ್ ದಿಸ್ ನ್ಯೂ ಆ್ಯಂಡ್ ವೆಲ್ ಎಜುಕೇಟಿಂಗ್ ಬ್ಲಾಗ್ ವೇರ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಯಾವ ಥರ ಇಂಜಿನಿಯರಿಂಗ್ ಲೈಫ್ ಕೂಡ ಇರುತ್ತೆ. ಆ್ಯಂಡ್ ಯೂಶ್ವಲಿ ನಾವು ಓನ್ಲಿ ಕ್ಲಾಸಸ್ ಅಟೆಂಡ್ ಮಾಡೋಕ್ಕಿಂತ ಈ ಥರ ಅಟೆಂಡ್ ಮಾಡ್ತಾ ಹೋದರೆ ಇಟ್ ಈಸ್ ಮೋರ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಆಲ್ಸೋ ಎಜುಕೇಟಿಂಗ್. ಲೆಟ್ಸ್ ಸ್ಟಾರ್ಟ್ ದ ಬ್ಲಾಗ್. ಸೊ ಗೈಸ್, ನಾನು ಇವಾಗ ಕಾಫಿ ಕುಡಿಯೋದು. ಏನೋ ಕಾಲೇಜಿನ ಒಂದು 10-15 ನಿಮಿಷ ಆದರೆ ಯಾರು ಅಲ್ಲಿವರೆಗೂ ಹೋಗಿ ರಿಸರ್ಚ್ ಎಲ್ಲ ಮಾಡಿ. ಬೇಸಿಕಲಿ ಕೃಷ್ಣ ಕಾಲೇಜ್ ವೇಸಸ್ ಬೇರೆ ಕಾಲೇಜಲ್ಲ, ಸಪ್ತಗಿರಿ ವೇಸಸ್ ಸಪ್ತಗಿರಿ ಅಂತೇವೆ. ಯಾಕಂದರೆ ಅಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ ಈ ಥರ ಐಡಿ ಕಾರ್ಡ್ ಯಾವ ಎಷ್ಟು ಇರುತ್ತೆ ಅಂತ. ಸೊ ನಾವು ಹೋಗಿದ್ದ ಕಾಲೇಜ್ ಬಂದು ಶ್ರೀ ಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಆ್ಯಂಡ್ ಈ ಕಾಲೇಜ್ ಬಂದು ನಮ್ಮ ಕಾಲೇಜಿಂದ ನಿಯರ್ ಬೈ ಲೈಕ್ 5-10 ಮಿನಿಟ್ಸಲ್ಲೇ ಹೋಗ್ಬೋದು. ಅದಕ್ಕೋಸ್ಕರ ನಾವು ವಾಕಬಲ್ ಡಿಸ್ಟೆನ್ಸ್ ಇರೋದ್ರಿಂದ ನಾನು ನನ್ನ ಫ್ರೆಂಡ್ಸ್ ಎಲ್ಲ ನಾವು ವಾಕ್ ಮಾಡ್ಕೊಂಡೇ ಹೋಗ್ತೀವಿ. ಆ್ಯಂಡ್ ದ ಟೀಮ್ ಹೆಡ್ಗೆ ಕೂಡ ಲೇಟಾಗಿ ಬಂದರು. ಆ್ಯಂಡ್ ನೋಡ್ಬೋದು ಈ ಕಾಲೇಜ್ ಯಾವ ಥರ ಇದೆ ಅಂದರೆ, ಲೈಕ್ ಒಂದು ಸೈಡ್ ಬಂದು ಯೂರೋಪ್ ಸ್ಕೂಲ್ ಅಂತ, ಮಧ್ಯದಲ್ಲಿ ಈ ಕಾಲೇಜ್, ಆ್ಯಂಡ್ ಈ ಸೈಡ್ ಬಂದು ರೆಡ್ ಹಿಲ್ಸ್. ಸೊ ಇನ್ ಬಿಟ್ವೀನ್ ದ 2 ಸ್ಕೂಲ್ಸ್ ಈ ಕಾಲೇಜ್ ಇದೆ. ತುಂಬ ಹೈಟಲ್ಲಿದೆ, ಲೈಕ್ ಬೆಟ್ಟ ಹತ್ತಬೇಕು ಲಿಟ್ರಲಿ ಅಪ್ಪಲ್ಲಿ. ಫುಲ್ ಸುಸ್ತಾಗ್ತಿತ್ತು. ಲೈಕ್ ಮಾರ್ನಿಂಗ್ ಅವರ್ಸ್ ಏನು ಗೊತ್ತಾಗ್ತಿಲ್ಲ. ನಾವು ಮಧ್ಯಾಹ್ನ ಎಲ್ಲ ಕೆಳಗೆ ಬಂದಾಗ ತುಂಬ ಸುಸ್ತಾಗ್ತಿತ್ತು. ಮಳೆ ಬಂದರೆ ಸನ್ಸೆಟ್ ಸಾಯಂಕಾಲ ಮುಗಿಸ್ಕೊಂಡು ಹೋಗ್ಬೇಕು. ಇವತ್ತು ನಾವು ಹಾಕಿಕೊಂಡಿದ್ವಿ, ನೋಡಿದ್ವಿ ಕೂಡ ತುಂಬ ಚೆನ್ನಾಗಿದೆ, ಪೀಸ್ ಆಗಿದೆ. ನಮ್ಮ ಕಾಲೇಜ್ ಕಡೆ ಈ ಕಡೆಗೆ ಇರಬೇಕು. ಸೊ ದೆನ್ ನಾನು ಹೇಳಿದ್ದಂಗೆ ಬೇರೆ ಬಂದಿರುತ್ತೆ ಟೀಮ್ಸ್ ಅಂತ ಹೇಳಿದೆ ನಮ್ಮ ಕಾಲೇಜಿಂದ. ಸೊ ಬೇಸಿಕಲಿ ಅವರೇ ಆಗಿದ್ದು. ಆ್ಯಂಡ್ ನೆಕ್ಸ್ಟ್ ನಾವು ರಿಜಿಸ್ಟ್ರೇಷನ್ನ ಮುಗಿಸ್ಕೊಂಡ್ವಿ. ಆ್ಯಂಡ್ ನಮಗೆ ಟೀಮ್ ನೇಮ್ ID ಕಾರ್ಡ್ಸ್ ಎಲ್ಲ ಫಿಕ್ಸ್ಡಾಗಿ ಒಂದು ಬ್ಯಾಗಲ್ಲಿ ಕೊಟ್ಟಿದ್ರು. ತುಂಬ ಚೆನ್ನಾಗಿ ಕೊಟ್ಟಿದ್ರು. ಲೈಕ್ ನಾವು ಹೋದ ಹ್ಯಾಕಥಾನ್ಸ್, ಲೈಕ್ ಬೇರೆ ಹ್ಯಾಕಥಾನ್ಸ್ ಎಲ್ಲ ಕಂಪೇರ್ ಮಾಡಿ ನೋಡಿದೆ. ದಿಸ್ ವಾಸ್ ಆ್ಯಕ್ಚುಲಿ ಗುಡ್. ನೋಡ್ಬೋದು ನೀವು, ಲೈಕ್ ಆ ಬ್ಯಾಗಲ್ಲಿ ಎಷ್ಟು ಚೆನ್ನಾಗಿ ನಮಗೆ ಸ್ಟಿಕರ್ಸ್ ಆಗಲಿ, ನಮ್ಮ ಕೂಪನ್ಸ್ ಆಗಲಿ, ನಮ್ಮ ID ಕಾರ್ಡ್ಸ್ ಎಲ್ಲ ಅಷ್ಟು ಪ್ರೆಸೆಂಟಬಲ್ ಆಗಿ ಕೊಟ್ಟಿದ್ರು. ಆ್ಯಂಡ್ ದಿಸ್ ವಾಸ್ ಸೋ ಇಂಪ್ರೆಸಿಂಗ್ ಬಿಕಾಸ್ ಇವ್ರ ಕಾಲೇಜು ಈ ಸತಿ ಫಸ್ಟ್ ಟೈಮ್ ಕಂಡಕ್ಟ್ ಮಾಡಿದ್ದು. ಆ್ಯಂಡ್ ತುಂಬ ಬೆಟರ್ ವೇ ಆ್ಯಂಡ್ ತುಂಬ ಕಂಫರ್ಟಬಲ್ ಆಗಿ ಕಂಡಕ್ಟ್ ಮಾಡಿದ್ದಾರೆ. ನೋಡ ಲಕ್ಷ್ಮಣ್. ಆ್ಯಂಡ್ ಥ್ಯಾಂಕ್ ಯು ಗೈಸ್ ಸೋ ಮಚ್. ನೋಡಿ ಐ ಕುಕ್ ಕೋಡ್ ಅಂತೆ, ಬಿಲ್ ಫಾರ್ ಎಲ್ಲರ ಇದ್ದಲ್ಲ, ಅದು ಎವ್ರಿಥಿಂಗ್ ಇಸ್ ಅಂಡರ್ ಕಂಟ್ರೋಲ್. ನೈಸ್ ಸೇವಿಂಗ್ ನೈಸ್ ಕೋಡ್ ಇದು. ಆ್ಯಂಡ್ ಇದು ಕಿಸ್ ಅಲ್ಲ, ಕೀಪ್ ಇಟ್ ಸಿಂಪಲ್ ಸ್ಟುಡಿಯೋಸ್. ನೈಸ್ ಡೆವಲಪರ್, ದೇರ್ ಇಸ್ ನೋ ಪ್ಲೇಸ್ ಲೈಕ್. ನೈಸ್. ಅದಕ್ಕೆ ಬ್ರೇಕ್ಫಾಸ್ಟ್, ಆಮೇಲೆ ಡಿನ್ನರ್, ಆಮೇಲೆ ಲಂಚ್, ಸ್ನ್ಯಾಕ್ಸ್. ನೈಸ್ ಗೈಸ್, ಸೂಪರ್ ಚೆನ್ನಾಗಿದೆ.
ಸೊ ಏನಾಗಿತ್ತು ಅಂದರೆ ಗೂಗಲ್ ಫಾರ್ಮಲ್ಲಿ ನಾವು ರಿಜಿಸ್ಟ್ರೇಷನ್ಸ್ ಮಾಡ್ತೀವಿ ಆ್ಯಂಡ್ ಆ ರಿಜಿಸ್ಟ್ರೇಷನಲ್ಲಿ ಲವ ಬಂದು ಲೈಕ್ ನಮ್ಮ ಟೀಮ್ ಹೆಡ್ ಬಂದು ಅವ್ರು ಡಬಲ್ ಸತಿ ಲೈಕ್ ನನ್ನ ನೇಮ್ ಹಾಕಿದಾರಂತೆ ಬಟ್ ಏನೋ ಕನ್ಫ್ಯೂಸ್ಡ್ ಆಗಿ ಎರಡು ಸೇಮ್ ನೇಮ್ ಹಾಕ್ಬಿಟ್ಟು ನನ್ನ ಹೆಸರು ಬರ್ತಿರಲಿಲ್ಲ ಅವರು ಐ ಡಿ ಕಾರ್ಡ್ ಮೇಲೆ ಬಿಕಾಸ್ ಅವರೇ ಎಲ್ಲ ಲೈಕ್ ನಮ್ಮ ಟೀಮ್ ನೇಮು ಎಲ್ಲ ನೇಮ್ಸ್ ಎಲ್ಲ ಬರ್ಕೊಟ್ಟಿದ್ರು. ಆಮೇಲೆ ಲಕ್ಷ್ಮಣ್ ಅವರು ಈ ಥರ ಎರೇಸ್ ಮಾಡಿ ನನ್ನ ನೇಮ್ನ ಬರ್ಕೊಟ್ರು ಆ್ಯಂಡ್ ಥ್ಯಾಂಕ್ ಯು ಫಾರ್ ದ್ಯಾಟ್. ಸೊ ನಮ್ಮ ಹ್ಯಾಕಿಂಗ್ ಅರೇಂಜ್ಮೆಂಟ್ ಬಂದು ಈ ಥರ ಆಗಿತ್ತು, ವೇರ್ ಎಲ್ಲ ಟೀಮ್ಸಿಂದ 4 ಮೆಂಬರ್ಸ್ ಇರ್ತೀವಿ. ಲೈಕ್ ಆಪೋಸಿಟ್ ಸೈಡ್ ಕುತ್ಕೊಂಡು ನಾವು ಪ್ಲೇಸ್ ಮಾಡಿ ನಾವು ವರ್ಕ್ ಮಾಡಬೇಕಾಗಿತ್ತು. ಗೈಸ್ ನೋಡಿ ಗೈಸ್ ಎಷ್ಟು ಲೇಟಾಗಿ ಬರಬೇಕು ಇವನು. ಇಲ್ಲಿ ನಿಮ್ಮ ಟೀಮು ಅವ್ರ ಟೀಮ್ ಲೀಡರ್ ತುಂಬ ಲೇಟಾಗಿ ಬಂದ್ಬಿಟ್ಟಿದ್ದಾರೆ. ಇವತ್ತೇ ಲೇಟಾಗಿ ಬರ್ಬೇಕಾ? ಸೊ ನೋಡಿ ಕ್ಯಾಂಪಸ್ ಸೊ ಈ ಥರ ಕಾನ್ಸೆಪ್ಟ್ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಲೈಕ್ ಫೋಟೋ ಬೂತ್ ಮಾಡಿಬಿಟ್ಟು ಗ್ರೂಪ್ ಫೋಟೋಸ್ನೆಲ್ಲ ತೆಗೆದು ಆ್ಯಂಡ್ ಅವ್ರಿಗೆ ಲೈಕ್ ಶೇರ್ ಮಾಡೋದಾಗಲಿ, ಕಾಲೇಜಲ್ಲಿ ನಾವು ಪ್ರೂಫಾಗಿ ತೋರಿಸೋದಾಗಲಿ ತುಂಬ ಯೂಸ್ಫುಲ್ ಆಗಿತ್ತು ಈ ಥರ ಫೋಟೋ ಬೋರ್ಡ್ಸ್ ಎಲ್ಲ. ಆ್ಯಂಡ್ ನಾನು ಹೇಳಿದ್ನಲ್ಲ ಇನ್ನೊಂದು ಟೀಮ್ ಬಂದಿದೆ ನಮ್ಮ ಕ್ಲಾಸ್ ಅವ್ರ ಫ್ರೆಂಡ್ಸಿಂದ. ಸೊ ಅವರು ಕೂಡ ಮೀಟ್ ಆಗಿದ್ದರು ಆ್ಯಂಡ್ ಅಲ್ಲೇ ನೋಡ್ತಾ ಇದ್ವಿ. ಆ್ಯಂಡ್ ಅಲ್ಲಿ ನಮಗೆ ಸ್ವಲ್ಪ ಇಶ್ಯೂ ಆಗಿತ್ತು ಲ್ಯಾಂಡ್ ಕನೆಕ್ಷನ್ದಾಗಲಿ ವೈಫೈದಾಗಲಿ. ಸೊ ಅದೆಲ್ಲ ಹೆಲ್ಪ್ ಮಾಡಿಕೊಡ್ತಾಯಿದ್ರು ಅಲ್ಲಿಯ ಸೀನಿಯರ್ಸ್, ಅಲ್ಲಿಯ ಮೆಂಟರ್ಸ್ ಅದರ. ಹೊಸದ ಇಟ್ಟಿದ್ಯಾ ಅಲ್ಲಿ? ಸೊ ನಮಗೆ ಕೊಟ್ಟಿದ್ದ ಹ್ಯಾಕಿಂಗ್ ಏರಿಯಾ ನಮಗೆ ಅಷ್ಟೊಂದು ಕಂಫರ್ಟಬಲ್ ಆಗಲಿಲ್ಲ, ತುಂಬ ಜನ ಅನಿಸ್ತಿತ್ತು. ಸೊ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿರೋದ್ರಿಂದ ನಮಗೆ ಸಪ್ರೇಟ್ ಲೊಕೇಶನ್ ಕೊಟ್ಟರು. ಅಲ್ಲೇ ಕಾಲೇಜಿಂದ ಒಳಗಡೆ ಕಾಲೇಜ್ ಬಿಲ್ಡಿಂಗಲ್ಲೇ ಇತ್ತು. ಸೊ ದಿಸ್ ವಾಸ್ ಸೋ ಪೀಸ್ ಆ್ಯಂಡ್ ನಮಗೂ ತುಂಬ ಕಂಫರ್ಟಬಲ್ ಆಗಿ ವರ್ಕ್ ಮಾಡೋಕ್ಕಾಗಿತ್ತು. ಯಾ ಫಾರ್ ರಿಫ್ರೆಶ್ಮೆಂಟ್ ಏನು ಗೊತ್ತಾಯ್ತು? ಯಸ್ ಬಾಯ್ ಹಾಕೋಬೇಕು ನೆಕ್ಸ್ಟ್. ಓ ಓಕೆ ಥ್ಯಾಂಕ್ ಯು. ಯಾ ವೆರಿ ಗೋಸ್ ಟು ದಟ್ ಬಾಯ್ ದೇರ್. EMI ತಂದಿರೋದು This guy. Yes, exactly. ಅಲ್ಲ ಸ್ನ್ಯಾಕ್ಸ್ ಕೂಪನ್ ಕೊಟ್ಟಿದ್ದಾರೆ. ಸೊ ಸ್ನ್ಯಾಕ್ಸ್ ಆ್ಯಂಡ್ ಸ್ನ್ಯಾಕ್ಸ್ ಬ್ರೇಕ್ ಕೊಟ್ಟಿದ್ರು ವಿತ್ ಸ್ನ್ಯಾಕ್ಸ್ ಕೂಪನ್ಸ್. ನಾವೆಲ್ಲ ಹೊರಟ್ವಿ. ಸೊ ನೋಡ್ಬೋದು ಕ್ಲೈಮೇಟ್ ತುಂಬ ಚೆನ್ನಾಗಿತ್ತು, ತುಂಬ ಪೀಸಾಗಿ ಕೂಲಾಗಿ. ಬ್ರೀಸ್ ಅಂತೂ ಸಕ್ಕತ್ತಾಗಿ ಬರ್ತಾಯಿತ್ತು ಮೇಲೆ ಅಂತೂ. ಆ್ಯಂಡ್ ಕ್ಯೂ ಕೂಡ ಸ್ಟಾರ್ಟ್ ಆಗಿತ್ತು. ವಾಟರ್ ದಿಸ್ ಇಸ್ ಸೋ ಮಚ್ ಲೈನ್ ಗೈಸ್, ತುಂಬ ಲೈನ್ ಆಗೋದು. ಆರೆಂಜ್ ಕಲರ್ ಮಿಲ್ಕ್ ಶೇಕ್ ನಾನೇನೋ ಹೇಳಿದ್ರೆ ಇವಳೇನೋ ಹಲೋ. ಇಲ್ಲಿ ನೋಡಿ ಬಿಳಿಯ ಒಬ್ಬ ಬೇಕು ಅಂತ ಪೋಸ್ ಕೊಟ್ಟವನೇ ಸೊ ಸ್ನ್ಯಾಕ್ಸಿಗಂತ ಬಂದು ನಮಗೆ ಸಮೋಸ ಆ್ಯಂಡ್ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಕೊಟ್ಟಿದ್ರು. ಆ್ಯಕ್ಚುಲಿ ಎಲ್ಲರಿಗೂ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. ಕೂಪನ್ಸ್ ಯೂಸ್ ಮಾಡಿಕೊಂಡು ನಮಗೆ ಇದ್ದಿದ್ದು 2 ಸ್ನ್ಯಾಕ್, ಬೇರೆ ಏನಾದ್ರು ಬೇಕು ಅಂದರೆ ಪೇ ಮಾಡ್ಕೊಂಡು ತಿನ್ಬೋದಾಗಿತ್ತು. ಸೊ ಕೂಲ್ ಬ್ರೀಸ್ ಜೊತೆಗೆ ಸ್ನ್ಯಾಕ್ಸ್ ತಿಂದ್ಕೊಂಡು ಕೂಲ್ ಆಗಿದ್ವಿ. ಆ್ಯಂಡ್ ಮತ್ತೆ ಬಂದು ನಾವು ವರ್ಕ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ನಾನು ಮುಂಚೆ ಹೇಳ್ದಂಗೆ ನಿಮಗೆ ಈ ವ್ಲಾಗಲ್ಲಿ ಲೈಕ್ ಈ ವಿಡಿಯೋದಲ್ಲಿ ಹೇಳ್ತೀನಿ ಹ್ಯಾಕಥಾನ್ಸ್ ಅಂದರೆ ಯಾವ ಥರ ಯುಟಿಲೈಸ್ ಮಾಡ್ಕೋಬೇಕು ಆ ಚಾನ್ಸ್ನ ಅಂತ ಅಂದರೆ. ಬಿಕಾಸ್ ಇವಾಗ ಈಗಿನ ಜನ್ರೇಷನಲ್ಲಿ ತುಂಬ ಕಾಂಪಿಟೇಷನ್ ಇದೆ. ಸೊ ಈ ಕಾಂಪಿಟೇಷನ್ನ ನೀವು ವಿನ್ ಮಾಡ್ಕೋಬೇಕು, ಇಲ್ಲ ಅಂದರೆ ಅದರಿಂದ ನೀವು ಪರ್ಸ್ಯೂ ಆಗಬೇಕು ಅಂದರೆ ಒನ್ಲಿ ಥಿಂಗ್ ನಿಮಗೆ ಸ್ಕಿಲ್ ಡೆವಲಪ್ಮೆಂಟ್ ಆಗಬೇಕು, ನಿಮಗೆ ಎಕ್ಸ್ಪೀರಿಯನ್ಸ್ ಆಗಬೇಕು, ನಿಮಗೆ ಪ್ರೆಸೆಂಟ್ ಜನ್ರೇಷನ್ನ ಟೆಕ್ನಾಲಜಿನ ಯುಟಿಲೈಸ್ ಮಾಡ್ಕೊಳ್ಳೋ ನಾಲೆಡ್ಜ್ ಇರಬೇಕು. ಸೊ ಅದಕ್ಕೆ ಈ ಥರ ಹ್ಯಾಕಥಾನ್ಸ್ ಎಲ್ಲ ತುಂಬ ವರ್ತಿ ಅನಿಸುತ್ತೆ ನನಗೆ. ಸೊ ಚೂಸಿಂಗ್ ಅ ಡೊಮೈನ್ ಇಲ್ಲ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಹೋಗ್ತಾ ಹೇಳ್ತೀನಿ. ಫುಲ್ ವಿಡಿಯೋನ ನೋಡ್ಕೊಳ್ಳಿ. ಸೊ ನೋಡ್ಬೋದು ಸ್ಪಾನ್ಸರ್ಸ್ ಪ್ಯಾನಲ್ ತುಂಬ ಆಯಿತು. ಲೈಕ್ ಬಿಲ್ಡ್ ಫಾರ್ ಬೆಂಗಳೂರು, OS ಕೋಡ್, JV ಗ್ಲೋಬಲ್ ತುಂಬ ಚೆನ್ನಾಗಿದ್ರು. ಕೋಪೈಲಟ್. ಸೊ ನಾವು ಇವಾಗ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ನೆಕ್ಸ್ಟ್ ಕಂಫರ್ಟೇಬಲ್ ಆಗಿರಬೇಕಂತ ಲೈಕ್ ಕತ್ಲಾಗ್ತಾ ಬಂತಲ್ಲ, ಲೆಟ್ಸ್ ಬಿ ಕೂಲ್ ಆ್ಯಂಡ್ ವಿ ಆರ್ ಗೋಯಿಂಗ್ ವಿತ್ ಅವರ್ ಕ್ಲಾಸಸ್. ಆ್ಯಕ್ಚುಲಿ ಫ್ರಂಟ್ ಎಂಡ್ ಆಲ್ರೆಡಿ ಡನ್ ಆ್ಯಂಡ್ ನಾವಿವಾಗ ಡೇಟಾಬೇಸ್ ನೋಡ್ಕೋಬೇಕು. ಬ್ಯಾಕ್ ಎಂಡ್ ಸ್ವಲ್ಪ ಇನ್ನೂ ಮಾಡೋಕ್ಕಿದೆ, ಎಲ್ಲ ಮಾಡ್ತಾ ಇದ್ದೀವಿ. ಪ್ರೊಸೆಸ್ ಇಸ್ ಗೋಯಿಂಗ್ ಆನ್. ನಾವು ಇವಾಗಲೇ ತೋರಿಸಲ್ಲ, ಎಲ್ಲ ಆಮೇಲೆ ತೋರಿಸ್ತೀವಿ. ಎಸ್ ಗೈಸ್, ಫೈನಲಿ ತೋರಿಸ್ತಾ ಇದ್ದೀವಿ ಆ್ಯಂಡ್ ವಿ ಎಕ್ಸೈಟೆಡ್ ಟು ವಾಚ್ ಇಟ್. ತುಂಬ ಚೆನ್ನಾಗಿ ಬರ್ತಾ ಇದೆ. ಹೋಪ್ ಫಾರ್ ದಿ ಬೆಸ್ಟ್ ಅಟ್ ಲೀಸ್ಟ್ ದಿಸ್ ಟೈಮ್.
ಸೊ ಒನ್ ಆಫ್ ಅವರ್ ಫ್ರೆಂಡ್ ಬಂದಿದ್ಲು ಆ್ಯಂಡ್ ಅವಳಿಗೆ ನಾವು ಇಂಟರ್ಫೇಸ್ನ ತೋರಿಸ್ತಾ ಇದ್ವಿ ಯಾವ ಥರ ಫ್ರಂಟ್ ಎಂಡ್ ಯಾವ ಥರ ಇರುತ್ತೆ ಅಂತ. ಸೊ ಫ್ರಂಟ್ ಎಂಡ್ ಅಂದರೆ ಯಾವ ಥರ ಅಂದರೆ ಲೈಕ್ ನೀವು ಇವಾಗ ಒಂದು ಆ್ಯಪ್ ನೋಡಿದ್ರೆ ಒಂದು ಆ್ಯಪಲ್ಲಿ ನೀವು ಫ್ರಂಟಲ್ಲಿ ಏನು ನೋಡ್ತಿರೋ ಲೈಕ್ ಸ್ವೈಪ್ ಮಾಡಿದಾಗ ಒಂದೊಂದು ಲೈಕ್ ಏನೇನು ಫೀಚರ್ಸ್ ಇರುತ್ತೆ ಏನೇನಿದೆ ಅಂತೆಲ್ಲ ಇನ್ಬಾಕ್ಸಸ್ ಎಲ್ಲ ನೋಡ್ತಿರೋ ದಟ್ ಈಸ್ ಕಾಲ್ಡ್ ಅ ಫ್ರಂಟ್ ಎಂಡ್. ಇಲ್ಲಿ ನೀವು ಏನೇನು ಟೈಪ್ ಮಾಡಿ ಡೇಟಾನ ಕೊಟ್ಟು ಇರ್ತೀರೋ ಅದನ್ನೆಲ್ಲ ಒಂದು ಕಡೆ ಸ್ಟೋರ್ ಆಗುತ್ತೆ, ದಟ್ ಈಸ್ ಕಾಲ್ಡ್ ಬ್ಯಾಕ್ ಎಂಡ್. ಸೊ ಬೇಸಿಕಲಿ ಇವಾಗ ನಾವು ಫ್ರಂಟ್ ಎಂಡ್ ಯಾಕೆ ತುಂಬ ಸ್ಪೆಷಲಾಗಿ ನೋಡ್ತೀವಿ ಇಲ್ಲ ತುಂಬ ಯೂನಿಕ್ ಆಗಿರಬೇಕು ಅಂತ ನೋಡ್ತೀವಿ ಅಂದರೆ ಬೇಸಿಕಲಿ ಇವಾಗೆಲ್ಲ ಜಡ್ಜ್ ಮಾಡೋದೇ ಇಂಟರ್ಫೇಸ್ ಮೇಲೆ. ಬ್ಯಾಕ್ ಎಂಡ್ ಸ್ಟೋರ್ ಆಗುತ್ತೆ ಫೈನ್, ಬಟ್ ಸೆಕ್ಯೂರಿಟಿ ಪರ್ಪಸ್ ಆಲ್ಸೋ ನಾವು ನೋಡ್ಕೋಬೇಕು, ಅದು ಬೇರೆ. ಬಟ್ ಫ್ರಂಟ್ ಎಂಡ ನಾವು ಮೇಯ್ನಾಗಿ ನೋಡ್ತೀವಿ ಆ್ಯಂಡ್ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇನ್ ದಿಸ್ ಹ್ಯಾಕಥಾನ್ ಆ್ಯಂಡ್ ಆಲ್. ಇಲ್ಲಿ ಇಲ್ಲಿಲ್ಲ ಆ್ಯಕ್ಚುಲಿ ಚೆನ್ನಾಗಿದೆ. ನಾವೀಗ ಸ್ವಲ್ಪ ಆಚೆ ಚಿಲ್ ಮಾಡೋಣ ಹೋಗ್ತಾ ಇದ್ವಿ. ಇದರಲ್ಲಿ ಸುಮ್ಮನೆ ಕಡಿಮೆ ಹೋಗ್ತಾ ಇದ್ವಿ. ಆಗ ಥರ ಮಾತಾಡ್ತಿದ್ರೆ ನಾವು ರಿಫ್ರೆಶ್ಮೆಂಟ್ ಫಸ್ಟ್ ರಿಫ್ರೆಶ್ಮೆಂಟ್ with our laptop together and we are working there also. ಸೊ ನೋಡ್ತಾ ಇದ್ದೀರಾ ಹ್ಯಾಕಿಂಗ್ ಏರಿಯಾ ಯಾವ ಥರ ಗಲಿಬಿಲಿ ಆಗಿದೆ ಅಂತ. ಲಿಟ್ರಲಿ ಈ ಥರ ಗಲಿಬಿಲಿಯಲ್ಲಿ ಮಾಡಿದ್ರೆ ಒಂಥರ ಟೆನ್ಸ್ಡ್ ಇರುತ್ತೆ, ಬಿಕಾಸ್ ಸರೌಂಡಿಂಗ್ ಫುಲ್ಲು ಅದೇ ಟೆನ್ಷನಲ್ಲೇ ಇರ್ತಾರೆ. ಆ ಟೆನ್ಷನಲ್ಲಿ ನೀವು ಕೂಡ ಟೆನ್ಸ್ಡಲ್ಲೇ ಆಗಿರ್ತೀರ. ಬಟ್ ಫೈನ್, ನಮಗೆ ಒಳ್ಳೆ ಏರಿಯಾ ಸಿಕ್ಕಿತ್ತು. ಅಲ್ಲಿಂದ ನಾವು ಇವಾಗ ಸ್ವಲ್ಪ ರಿಫ್ರೆಶ್ಮೆಂಟ್ ಅಂತ ಆಚೆ ಬರ್ತಾಯಿದ್ವಿ ಆ್ಯಂಡ್ ನೋಡ್ಬೋದು ಇದು ನೈಟ್ ಟೈಮ್. ಸೊ ಈ ಥರ ಏನಾದರೂ 24 hours ಇಲ್ಲ 36 hours ಇಲ್ಲ 48 hours ಹ್ಯಾಕಥಾನ್ಸಲ್ಲಿ ನಿಮಗೆ ಕಂಫರ್ಟಬಲ್ ಆಗಿ ಫ್ರೀಯಾಗಿ ಕೂರಕ್ಕೆ ಬಿಡ್ತಾರೆ. ಎಲ್ಲಾದರೂ ಕೂತ್ಕೊಂಡು ನೀವು ಕಂಫರ್ಟಬಲ್ ಆಗಿ ನೀವು ಊಟ ಮಾಡಾಗಿ ತರಲ್ಲ ಅಂತಾರ ಹೆಂಗೆ ಜೋಕು. ಎಕ್ರೇಸ್ 99% ಐತೆ ಗಾಯ್ಸ್. ಅವನ ಹೆಸರು ಏನೋ ಹೇಳಿದ ಡೈಲಾಗು ನೋಡಿದ್ರಲ್ಲ ಒಂದು ಡೈಲಾಗ್ಸ್ ಅಂತೂ. ಅವನು ಎಷ್ಟು ಮಾತಾಡಲಿ ಲಾಸ್ಟ್ ಒಂದು ಡೈಲಾಗ್ ಇಟ್ಟರೆ ಎಲ್ಲರೂ ನಗೋ ಥರ ಆಗೋಗಿರುತ್ತೆ. ನಾನಾ ಟೆರೆಸ್ ಅಲ್ಲದು ಕಾಲೇಜ್ ಇರೋದೇ ಟಾಪ್ ಎಲ್ಲ ಐತಿ, ಕಾಲೇಜ್ ಮ್ಯಾಲ ಐತಿ, ಹಿಲ್ ಮ್ಯಾಲ ಐತಿ. ಹಂಗೆ ಮ್ಯಾಲ ಅದು ಮ್ಯಾಲ ಕಟ್ಸ್ಯಾರ. ಏನ್ವಿ ಏನದು ನೀ ಕೊಡ್ಲೇ ಇಲ್ಲ. ಸೊ ಗೈಸ್ ನಾವು ಇವಾಗ ಡಿನ್ನರ್ ಹೋಗ್ತಾ ಇದ್ದೀವಿ ಆ್ಯಂಡ್ ಡಿನ್ನರ್ ಬುಕ್ಸ್ ವಿಡಿಯೋ ಕಾಲಲ್ಲೆಲ್ಲ ಮಾತಾಡಿ ಸ್ವಲ್ಪ ಹೊತ್ತು ಪೇರೆಂಟ್ಸ್ ಜೊತೆಗೆಲ್ಲ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿ ಮಾತಾಡಿ. ಸೊ ನಾವು ಲಂಚ್ ಟೈಮ್. ನಾನು ಆವಾಗಲೇ ಬಂದಾಗ ಎಷ್ಟು ಕಮ್ಮಿ ಜನ ಇತ್ತು. ನಾಟ್ ಲಂಚ್, ಡಿನ್ನರ್. ಸಾರಿ, ಡಿನ್ನರ್. ಎಜುಕೇಷನ್ ಇಸ್ ಇಂಪಾರ್ಟೆಂಟ್ ಗೈಸ್. ಅಲ್ಲ, ಥ್ಯಾಂಕ್ ಯು ಆಂಟಿ. ಯಾರಿಗೆ ಥ್ಯಾಂಕ್ ಯು? ಆಂಟಿಗೆ ಥ್ಯಾಂಕ್ ಯು, ಬಿಕಾಸ್ ನಾವು ಅವಳಿಗೆ ಅಮ್ಮು ಅಂತಿದ್ವಿ. ಸೊ ಕ್ಯೂಟ್. ಸೊ ನಾವಲ್ಲಿ ಆಚೆನೇ ಸ್ವಲ್ಪ ಕೋಡ್ ಮುಗಿಸ್ಕೊಂಡು ಕೋಡೆಲ್ಲ ಮಾಡಿ ಆ್ಯಂಡ್ ಬೇಸಿಕಲಿ ಫ್ರಂಟ್ ಎಂಡ್ ಎಲ್ಲ ಸ್ವಲ್ಪ ಆಗಿತ್ತು ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ಇವಾಗ ಲಂಚಿಗೆ ಬಂದಿದ್ವಿ. ಸೊ ಊಟಕ್ಕೆ ಚಪಾತಿ, ಪನ್ನೀರ್ ಗ್ರೇವಿ ಆ್ಯಂಡ್ ಪಲಾವ್, ಮೊಸರನ್ನ ಕೂಡ ಇತ್ತು, ಮೇಲೆ ಮಜ್ಜಿಗೆ ಕೊಟ್ಟಿದ್ರು. ಸೊ ಎಲ್ಲರೂ ಒಂದು ಕಡೆ ಕೂತ್ಕೊಂಡು ಊಟ ಎಲ್ಲ ಬೇಗ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಸೆಷನ್ಗೆ ಹೋಗ್ತಾ ಇದ್ವಿ. ಸೊ ಗೈಸ್ ಇವಾಗ ಹೌದು ನೈಸ್. ಸೊ ನಾವು ಇವಾಗ ಡಿನ್ನರ್ ಮುಗಿಸ್ಕೊಂಡು ಬಂದ್ವಿ. ನೋಡಿ ಗೈಸ್ ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ ಬೆಳಗ್ಗೆಯಿಂದ ಕೋಡ್ ಮಾಡಿ ಲಿಶಾ ಹೇಳ್ದಾಗೆ ಕೋಡ್ ಆ್ಯಕ್ಚುಲಿ ಬರ್ದಿದ್ದೀವಿ ಗೈಸ್, ತೋರಿಸ್ಬೇಕು ಅಂತ. ಇದೇನಾ ನೋಡಿ ಗೈಸ್, ಅವೆಲ್ಲ ಹೇಳಂಗಿಲ್ಲ, ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಆಗಿಟ್ಟಿದ್ದೀವಿ. ಸೊ ಏನಂದರೆ
ನಾವು ಎ ಐ ಹತ್ರ ಕೆಲಸ ಮಾಡಿಸ್ಬೇಕು, ನಾವು ಸ್ಮಾರ್ಟಾಗಿ ವರ್ಕ್ ಕಡಿಮೆ ಮಾಡ್ಕೊಂಡು ಅದ್ರ ಹತ್ರ ಮಾಡಿಸ್ಕೋಬೇಕು ಹೆಂಗೆ ಬೇಕು ಅಂತ. ಅದು ನಮ್ಮ ಜಾಬ್ನ ರಿಪ್ಲೇಸ್ ಮಾಡಬಾರ್ದು, ನಾವು ಅದಕ್ಕೆ ಜಾಬ್ ಕೊಡಬೇಕು. ದಟ್ಸ್ ವಾಟ್ ದ ಥಿಂಗ್. ಟೆಕ್ನಿಕಲಿ ಆ್ಯಂಡ್ ನಾವು ಇದನ್ನ ಹೇಳಬೇಕು ಅವ್ರಿಗೆ ನೀಟಾಗಿ ಏನು ಬೇಕು ಅದನ್ನ ಪ್ರಾಪರ್ ಆಗಿ ಅವರು ಅದೇ ಹೇಳಿದ್ದು, CEO, ರೋಬೋ ಆಟೋಮೇಷನ್. ಸೊ ಲಿಖಿತ ಹೇಳಿದ್ದು ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಆ್ಯಂಡ್ ಕಮಿಂಗ್ ಟು ದ ಮೇನ್ ಟಾಪಿಕ್, ಡೊಮೈನ್ ಮತ್ತು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ ಡೊಮೈನ್ ಅಂತ ಅಂದರೆ ಏನು, ಲೈಕ್ ಇಟ್ ಈಸ್ ಅ ಸೆಟ್ ಆಫ್ ಐಡಿಯಾಸ್ ಅಂದ್ಕೊಳ್ಳಿ. ಲೈಕ್ ಬೇಸಿಕಲಿ ಎಜುಕೇಷನಲ್ಲಿ ಏನೇನು ಮಾಡ್ಬೋದು ಅನ್ನೋದು, ಎಜುಕೇಷನ್ ಅನ್ನೋದು ಡೊಮೈನ್, ಹೆಲ್ತ್ ಕೇರ್ ಅನ್ನೋದು ಒಂದು ಡೊಮೈನ್, ಸೈಬರ್ ಸೆಕ್ಯೂರಿಟಿ ಅನ್ನೋದೊಂದು ಡೊಮೈನ್. ಸೊ ಈ ಥರ ಡಿಫ್ರೆಂಟ್ ಡೊಮೈನ್ಸಲ್ಲಿ ನೀವು ವರ್ಕ್ ಮಾಡ್ತಾ ಹೋದರೆ, ಇಲ್ಲ ಅದರಲ್ಲಿ ನೀವು ಚೂಸ್ ಮಾಡಿಕೊಂಡು ಅದರಲ್ಲಿ ಪ್ರಾಬ್ಲಮ್ ಸ್ಟೇಟ್ಮೆಂಟ್ನ ಸಾಲ್ವ್ ಮಾಡೋಕ್ಕೆ ಹೋಗ್ತಾ ಇದ್ದರೆ, ನಿಮ್ಮ ಥಿಂಕಿಂಗ್ ಆ್ಯಂಡ್ ನಿಮ್ಮ ಕ್ರಿಯೇಟಿವ್ನೆಸ್ ಆ್ಯಂಡ್ ನಿಮ್ಮ ಲಾಜಿಕಲ್ ಅಪ್ಲಿಕೇಶನ್ಸ್ ಇನ್ ದಟ್ ಡೊಮೈನ್ ತುಂಬ ವರ್ಕ್ ಆಗುತ್ತೆ. ಆ್ಯಂಡ್ ಈ ಥರ ನಮಗೂ ತುಂಬ ಹೆಲ್ಪ್ ಆಗಿರೋದಕ್ಕೆ ನಾನು ನನಗೆ ಸಜೆಸ್ಟ್ ಮಾಡ್ತಾ ಇರೋದು ಕೂಡ. ಆ್ಯಂಡ್ ವರ್ಕ್ ವಿತ್ ದೋಸ್ ಥಿಂಗ್ಸ್, ಡಿಫ್ರೆಂಟ್ ಡೊಮೈನಲ್ಲಿ ಡಿಫ್ರೆಂಟ್ ಟಾಪಿಕ್ಸಲ್ಲಿ ನೀವು ವರ್ಕ್ ಮಾಡೋಕ್ಕೆ ಟ್ರೈ ಮಾಡಿ. ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಟು ಡೆವಲಪ್ ಯುವರ್ ಸ್ಕಿಲ್ಸ್ ಆ್ಯಂಡ್ ಯುವರ್ ಕ್ರಿಯೇಟಿವಿಟಿ. ಭಗವದ್ಗೀತೆಯಲ್ಲಿ 19ನೇ ಶ್ಲೋಕ ಏನು ಹೇಳುತ್ತೆ? ಶ್ರೀ ಕೃಷ್ಣ ಭಗವದ್ಗೀತೆ ವಿ ನೀಡ್ ಕೃಷ್ಣ ಗೈಸ್, ಆ್ಯಂಡ್ ವಿತ್ ದಟ್ ಬ್ಲೆಸ್ಸಿಂಗ್ಸ್ ನಾವು ಗೆದ್ರೆ ಅಲ್ಲಿ ಹೋಗ್ತೀವಿ. ಇಸ್ಕಾನ್ ಪ್ಲೀಸ್ We have plans, some things, ದಶಾವತಾರ ದೇವರುಗಳು ಈ ಥರದ್ದೆಲ್ಲ ಡೈರೆಕ್ಷನ್ ಸಿಗುತ್ತೆ ಅವ್ರನ್ನ ಗೈಸ್. ನಾನೇ ಅವ್ರಿಗೆ ದಾರಿ ತೋರಿಸ್ಕೊಂಡು ದೀಪಗಳ ಆಮೇಲೆ ಬೇರೆ ಸ್ಟಾರ್ಟಿಂಗ್ ತೋರಿಸ್ಕೊಂಡು ಗಾಯ್ಸ್ ಇವಾಗ ಯಾವುದೋ ಒಂದು ಸಾಂಗ್ ಆಡ್ತಾರೆ ಕೇಳಿ, ಯಾವ್ದಾರು ಆಡೋದು ಸಿಂಗರ್. ನಾನು ಇಲ್ಲಿ ವಿಡಿಯೋ ಆನ್ ಆಗಿದೆ. ಆ್ಯಕ್ಚುಲಿ ನಿಮಗೆ ವಿಡಿಯೋಗಿಂತ ಅವ್ರು ಕ್ಯಾನ್ಸಲ್ ಚೆನ್ನಾಗಿ ಹಾಂ ಒರಿಜಿನಲ್ ಆಗಿ ಕೇಳೋದು ಬೇರೆ, ವಿಡಿಯೋ ಕೇಳೋದು ಬೇರೆ, ಅದು ಚೇಂಜ್ ಆಗುತ್ತೆ. ಆಡಿಯೋ ಕಲ್ಸಿದ್ರೆ ಅದು ಇನ್ನೂ ಬೇರೆ. ನನಗೆ ಅವತ್ತು ವಾಯ್ಸ್ ಎಷ್ಟು ಕೆಟ್ಟದಾಗಿದೆ, ಅದಕ್ಕೆ ಚೆನ್ನಾಗಿ ಕೇಳಿಸ್ತು, ನನಗೆ ಎಷ್ಟು ಹೊಸ ಅನಿಸ್ತಾಯಿತ್ತು. ನಿಜ ಚೆನ್ನಾಗಿ ಕೇಳಿಸ್ತು. ಆ್ಯಕ್ಚುಲಿ ರೆಕಾರ್ಡೇ ಮಾಡ್ತಿಲ್ಲ, ಅಲ್ಲಿ ರೆಕಾರ್ಡ್ ಮಾಡ್ತಿದ್ದೀರಾ? ಆಲ್ ಕಂಟೆಂಟ್ ಗೋನಾ ಅಲ್ವ? ನಾನು ದಸ್ ಲೈವ್ ಗೋಯಿಂಗ್ ಯೂಟ್ಯೂಬ್ TV9. ಏನೋ ಆ್ಯಕ್ಚುಲಿ ನಾವು ಯೂಟ್ಯೂಬ್ ಲೈವ್ ಹೋದ್ರೆ ಹೆಂಗಿರುತ್ತೆ, ಸುಮ್ಮನೆ ಹೋಗಬೇಕು. ಇನ್ಸ್ಟಾಗ್ರಾಮಲ್ಲಿ ಹೋಗಿ ಬೇಕಾದ್ರೆ ಬರ್ತಾರೆ. ಕ್ರಿಂಜಲ್ಲಿ ನಾವೇ ಕೊಡ್ತೀವಿ. ಸೊ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ನಾವು ಆಚೆ ಹೋಗೋಣ ಅಂದ್ಕೊಂಡು ಆಚೆ ಹೋಗ್ತಾ ಇದ್ವಿ. ಆ್ಯಂಡ್ ಇಟ್ಸ್ 12 o'clock. ಲಿಟ್ರಲಿ ನೋಡ್ತಾ ಇದ್ದೀರಾ ಎಷ್ಟು ಬ್ಯುಸಿಯಾಗಿ ಎಲ್ಲರೂ ವರ್ಕ್ ಮಾಡ್ತಾ ಇದ್ದಾರೆ. ವಿ ಆರ್ ಆಲ್ಸೋ ಡೂಯಿಂಗ್, ಆ್ಯಂಡ್ ನಾಟ್ ಓನ್ಲಿ ಫೋಕಸಿಂಗ್ ಆನ್ ದ ವರ್ಕ್ ವಿ ಆರ್ ಡೂಯಿಂಗ್, ಸ್ವಲ್ಪ ಎಂಟರ್ಟೈನ್ಮೆಂಟು ಬೇಕಾಗುತ್ತೆ. ಆ್ಯಂಡ್ ವಿ ಟು ಡಿಡ್ ಆಗಿವಿ. ಸೊ ನಮಗೆ ಟೀ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಲೈಕ್ ಸಮ್ಮರ್ ಆದ್ರೂ ಇದು ಸಮ್ಮರ್ ಥರ ಫೀಲ್ ಆಗ್ತಾ ಇಲ್ಲ, ಬಿಕಾಸ್ ಫುಲ್ ಕ್ಲೌಡ್ ಅಂದರೆ ಇದು ಅಪ್ಪಿರೋದ್ರಿಂದ ಸ್ವಲ್ಪ ಕೂಲ್ ಆಗಿದೆ. ಆ್ಯಂಡ್ ನೋಡ್ಬೋದು ಆವಾಗಲೇ ಫುಲ್ ಲೈಟ್ಸ್ ಇತ್ತು, ಇವಾಗ ಲೈಟ್ಸ್ ಎಲ್ಲ ಕಮ್ಮಿ ಆಗಿದೆ, ಆಲ್ಮೋಸ್ಟ್ ಕಮ್ಮಿ ಆಗಿದೆ, ಬಿಕಾಸ್ ಟೈಮ್ 12 ಆಗಿರೋದ್ರಿಂದ ಒಳಗಿರ್ತಾರಲ್ಲ. ಆ್ಯಂಡ್ ನಾವು ಇವಾಗ ಹೋಗ್ತಾ ಇದ್ದೀವಿ ಲೆಟ್ಸ್ ಶೋ. 12 ಆದ್ರೂ ನೀವು ನೋಡಿ 12 ಥರ ಕಾಣಿಸ್ತಾ ಇದ್ದೆ ನಿಮಗೆ. ಇಲ್ಲಿ ಗಲ್ಲಬಿಡಿ 8 ಗಂಟೆ 9 ಗಂಟೆ ಕಾಣಿಸ್ತಾ ಇದೆ. ಫುಲ್ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಎಲ್ಲರೂ. ಆ್ಯಂಡ್ ನೋಡಿ 12 hours ಇದೆ ಇನ್ನು. ಆಲ್ ಆರ್ ಇನ್ ಬಿಸಿ. ಓಕೆ ಗೈಸ್, 3 ಕಾಫಿ ಒಂದು ಟೀ. 3 ಅಲ್ಲೇ ಹೇಳ್ಬೇಕಲ್ಲ ಅವ್ರಿಗೆ. 3 ಕಾಫಿ ಒಂದು ಎಲ್ಲರೂ ಹೋಗ್ತಾ ಇದ್ದಾರೆ ಗೈಸ್. ಕೋಲ್ಡ್ ನೆಕ್ಸ್ಟ್ ಸಾಂಗ್ ಗಾಯ್ಸ್ ನೋಡಿ ಟೈಮ್ ಎಷ್ಟಾಗೈತೆ? 12:58. ಆ ಬ್ರೋ ಅವರು ತಂದು ಕೊಟ್ಟೋದ್ರು. ಫ್ಯಾಮಿಲಿ ಪ್ರಾಬ್ಲಮ್ಸ್ ಹೆಂಗಿರ್ಬೋದು ಅವ್ರಿಗೆ ಕಾಣಿಸಲ್ಲ ಆ್ಯಕ್ಚುಲಿ ಅಲ್ಲವಾ, ಫ್ಲ್ಯಾಶ್ ಹಾಕ್ಬೇಕು ನಾನು. ನೋಡಿ ಗೈಸ್, ಟೈಮ್ 12 ಆಗಿ 1 ನಿಮಿಷ ಅಷ್ಟೇ ಕಡಿಮೆ, 2 ನಿಮಿಷ ಕಡಿಮೆ. 1 ಗಂಟೆಗೆ ಗೈಸ್ ಪಾಪ ಇವಾಗ ಬಂದು. ಏನಿದು ಫ್ಲಿಪ್ಕಾರ್ಟ್ ಎಲ್ಲ ಮಾಡಿಸಿದ್ದು ಬಕಾಸುರ ಗೈಸ್. ಥ್ಯಾಂಕ್ ಯು. ಬರ್ತಿದೆಯಾ?
ಅದು ಹಾಂ Let them cook, bro. You stay downside. ಮರಿ ಮರಿ ಸಾಕು ದೂರ ಹೋಗ್ರಿ. that so much and it was so good actually. ಬೋತ್ ಇರಬೇಕು, ತೀರಾ ಅದೇ ಆಗುತ್ತೆ ಅದು. ಆ್ಯಂಡ್ ಆಲ್ಸೋ ಯು ಶುಡ್ ಹ್ಯಾವ್ ಸಮ್ ರಿಲ್ಯಾಕ್ಸೇಷನ್ ಟೈಮ್ ಕೂಡ, ನಾಟ್ ಓನ್ಲಿ ವರ್ಕಿಂಗ್ ಆನ್ ಕಂಟಿನ್ಯೂಸ್ಲಿ. ಆಚೆ ಇದ್ದರೆ ನಾವು ಹಾಗೆ ಹಾಕ್ತಾ ಇದ್ವೇನೋ, ಬಟ್ ನಮಗೆ ಎರಡೂ ಬೇಕಾಗಿತ್ತು. ಲೈಕ್ ಪೀಸ್ ಆಫ್ ಮೈಂಡು ಇರಬೇಕು. ಇದು ಪ್ರೀತಿಯ ಮಾಡಿದ ಪರ್ವದಿನ, ಕೇಳಲು ಗದ್ದಿದ ಪುಣ್ಯ ದಿನ, ಅದು ಬೆಳಕಂತೆ ಅಪ್ಪಲಾಗದಂತೆ, ಬೆಳದಿಂಗಳಂತೆ ಅಪ್ಪಲಾಗದಂತೆ, ಗೆಳತಿ ಗೆಳತಿ ಪ್ರೀತಿಯ ಗೆಳತಿ, ನೀನೇ ನನ್ನ ಪ್ರೀತಿಯ ಹೊಳತಿ, ಬಾರಿ ಜಾಣ ಜಾಣ ನಾರಿ ಬಿಟ್ಟ ಪ್ರೀತಿ ಪ್ರಾಣ ನಾರಿ. ಡ್ರೋನ್ ಹೋಯ್ತು ಅಷ್ಟೇ. ಓಕೆ. ಬ್ರಹ್ಮ ಬಾರಿ ಜಾಣ ಜಾಣ ನಾರಿ ಲಿಟ್ಟ ಪ್ರೀತಿ ಪ್ರಾಣ ನಾರಿ, ನಿನ್ನ ಪ್ರೀತಿಯ ರೂಪ ನೀನೇ ತಾನೇ ಹೃದಯದ ದೀಪ, ಹೊತ್ತಿಕೊಂಡಿತ್ತಮ್ಮ ನಮ್ಮ ಪ್ರೀತಿ ಜ್ಯೋತಿ. ಗಾಳಿಯಲ್ಲ ಮಳೆಯೂ ಅಲ್ಲ ಭೂಮಿ ಬಿರಿದರೂ ಆರೋದಿಲ್ಲ, ಒಂದೇ ದೀಪದಂತೆ ಇನ್ನು ನಾನು ನೀನು. ಎಣ್ಣೆ ದಾರ ಬೇರೆ ಏನು ಬೇರೆ ಅಂದರೆ ಅರ್ಥ ಏನು, ಚಂದ ಮಾಮನೇ ನೋಡೋ ನಮ್ಮಿಬ್ಬರ, ನೀನು ಕಂಡ ಪ್ರೀತಿಗಳಲ್ಲಿ ನನ್ನನ್ನು ಸೇರಿಸು ಅವರಿಗೆ ಹೋಲಿಸು, ಚಂದ ಮಾಮನೇ ಕೇಳೋ ನಮ್ಮನೆಯ, ನಮ್ಮಿಂದಂತೂ ಪ್ರೀತಿಗೆ ದ್ರೋಹ ಆಗದು ಆಗದು ಎಂದಿಗೂ ಆಗದು, ಆಗುವುದಾದರೆ ಹಿಂದೆ ಆಗಲು ಆಗುವ ಮೊದಲೇ ಪ್ರಾಣ ಹೋಗಲಿ. ಶೀಸ್ ಗುಡ್ ಸಿಂಗರ್ ಗೈಸ್. ಅಯ್ಯೋ ನೋ, ನೀವೇ ಹೇಳಿ, ನಾನು ಚೆನ್ನಾಗಿ ಆಡ್ತಿದ್ದೀನಿ, ಅವ್ನು ಚೆನ್ನಾಗಿ ನನಗೆ ಲಿರಿಕ್ಸ್ ಇರ್ತಲ್ಲ ಗೈಸ್. ಇಷ್ಟು ವರ್ಷ ಅಂದರೆ ಗೊತ್ತೇ, ನೋಡಿರ್ತೀರ ನನ್ನ ರೀಲ್ಸ್ ಎಲ್ಲ ನೋಡಿರ್ತೀರ. ನನ್ನಷ್ಟು ವರ್ಷ ಬಂದು ನೋಡಿ ಗೈಸ್, ನಮ್ದು ಗೆಸ್ಟ್ ಆಫ್ ಅಪಿಯರೆನ್ಸ್. We are singing a so hitted Pato song, and let's listen this. ಹಾಂ ಅದೇ ನನಗೆ ಆ್ಯಕ್ಚುಲಿ ಹ್ಯಾಕಥಾನಲ್ಲಿ ಪಾರ್ಟಿಸಿಪೇಟ್ ಮಾಡೋದೇ ಇಷ್ಟ. ಸೋಲೋದು ಗೆಲ್ಲೋದು ಥರ್ಡ್ ಎಂಟ್ರಿ, ಅದು ಫಸ್ಟ್ ಎಂಟ್ರಿ ಸೆಕೆಂಡ್ರಿ ಅವು ಬೇರೆ ಇರ್ತಾವೆ. ಹೌದಾ? ಆಡಿ ಗೈಸ್. ಆಡಲ್ಲ, ನಾನು ಮನ್ಸಲ್ಲಿ ಆಡ್ತೀನಿ ಅದಕ್ಕೆ. ಮನ್ಸು ಬೇರೆ ಇದೆ ಗೈಸ್, ಮನ್ಸಲ್ಲಿ ಆಡೋದು. ನಮ್ಮ ಸರ್ ಫುಲ್ ಗೈಸ್, ನಾವು ಸೆಲ್ಫ್ ಎಂಟರ್ಟೈನ್ ಮಾಡ್ಕೊಂಡಾಯ್ತು. ಹೌದು, ಬಿಕಾಸ್ ನಾವು ರಾತ್ರಿಯಲ್ಲಿ ಎಚ್ಚರಿರಬೇಕು ಅಂದರೆ ಸ್ವಲ್ಪ ಟೈಮ್ ಈ ಥರ ಹಿಂಗಿರಬೇಕು. 2:15 ಇರಬೇಕು. ಲೈಕ್ ಅದನ್ನು ಮಾಡ್ತಾ ಇರಬೇಕು, ಇದನ್ನು ಮಾಡಬೇಕು. 2:15 ಆ್ಯಂಡ್ ಆಲ್ಸೋ 2 ಥರ ಇರಬೇಕು. ನೋಡಿ, ನಾವು ಲಿರಿಕ್ಸ್ ಇಟ್ಕೊಂಡು ಅಲ್ಲಿ ಸಿಂಗರ್ಸ್ನ ಇಟ್ಕೊಂಡು ಅರ್ಜುನ್ ಜನೆಗೆ ನಾವು ಚಾನ್ಸ್ ಕೊಡೋಕ್ಕೆ ಕರೋಕೆ ಎಲ್ಲ ಇಲ್ಲಕ್ಕಿಲ್ಲ. ನೋಡಿ, ಇದು ಕರೋಕೆ ಆ್ಯಂಡ್ ಸಿಂಗರ್ಸ್, ದೊಡ್ಡ ಸಿಂಗರ್ಸ್ನೆಲ್ಲ ಕರೆಸಿದ್ದೀವಿ. ಆ್ಯಂಡ್ ಈ ಥರ ಸಿಂಗರ್ಸ್ ಎಲ್ಲ ನಮಗೆ ತುಂಬ ಕಷ್ಟ ಸಿಗೋದು, ತುಂಬ ರೇರ್ ಸಿಗೋದು. ನಾವು ತುಂಬ ಅಪ್ರೋಚ್ ಮಾಡಿಕೊಂಡು ಇವನ್ನ ಕರ್ಸ್ಕೊಂಡ್ಬಂದಿದ್ದೀವಿ. ನಾ ಹೇಳಿ ಕೇಳಿಸ್ತಾ? ಓಕೆ, ದೊಡ್ಡ ಸಿಂಗರ್ಸ್, ಈ ಥರ ದೊಡ್ಡ ಸಿಂಗರ್ಸ್ನೆಲ್ಲ ಕರ್ಕೊಂಡ್ಬಂದಿದ್ದೀವಿ. ಇಷ್ಟೊತ್ತು ಜಡ್ಜ್ ಮಾಡಿಲ್ಲ, ನಿಮ್ಗೆ ಬೇಜಾರಾಗ್ತದೆ. ಇನ್ಮೇಲೆ ಜಡ್ಜ್ ಮಾಡ್ತೀನಿ. ಓಕೆ, ಸರಿ ಕಡೆ ನಾವು ನೋಡಿ ಗೈಸ್, ಹಾಡೇ ಆಡ್ತೀವಿ. ಈ ಸತಿ ನೋಡ್ತೀವಿ, ನಿಮಗೆ ಗೈಸ್ ಫುಲ್ ಬಜೆಟ್. ಸೊ ನಮ್ಮ ಕಾಲೇಜಿಂದನೇ ಒಂದು 3 to 4 ಟೀಮ್ಸ್ ಬಂದಿತ್ತು. ಆ್ಯಂಡ್ ಇನ್ ದ್ಯಾಟ್ ಫ್ಯೂ ಟೀಮ್ಸ್ ನಮಗೂ ಗೊತ್ತಿರೋರಿದ್ರು. ಅದರಲ್ಲಿ ಇವನು ಕೂಡ ಒಬ್ಬ. ಆ್ಯಂಡ್ ಇವನು ಹಾಗೆ ಡಿಸ್ಕಸ್ ಮಾಡೋಕ್ಕೆ ಅಂತ ಬಂದಿದ್ದ ನಮ್ಮ ಹತ್ರ. ಹಾಗೆ ಕುತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು, ನಿದ್ದೆ ಬರ್ತಿರುತ್ತಲ್ಲ ನೈಟ್ ಟೈಮ್ಸ್ ಎಲ್ಲ, ಸೊ ಅದಕ್ಕೆ ಹಾಗೆ ಡಿಸ್ಕಸ್ ಮಾಡೋಕ್ಕಂತ ಬಂದಿದ್ದ. ಸೊ ವಿ ಹ್ಯಾಡ್ ಸಮ್ ಚಿಲ್ ಟೈಮ್, ಸಮ್ ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಕಮಿಂಗ್ ಟು ದ ಪಾಯಿಂಟ್, ಈ ಸತಿ ನಮ್ಮ ಡೊಮೈನ್ ಆಗಿದ್ದು ಅಗ್ರಿ ಮೇಲೆ. ಸೊ ನಾವು ಈ ಸತಿ ಅಗ್ರಿ ಟಾಪಿಕ್ ತೊಗೊಂಡಿರೋದು ಒಂದು ಬೇಸಿಕಲಿ ನ್ಯೂ ಐಡಿಯಾ ಥಾಟ್ಸ್ನ ಥಿಂಕ್ ಮಾಡ್ಕೊಳ್ಳೋಕ್ಕೆ.
ಆ್ಯಂಡ್ ಇನಿಷಿಯಲಿ ನಾವು ಸೈಬರ್ ಸೆಕ್ಯೂರಿಟಿಯಲ್ಲಿ ಮಾಡಿದ್ದೀವಿ ಆ್ಯಂಡ್ ಎಜುಕೇಷನ್ ವೈಸಲ್ಲೆಲ್ಲ ಮಾಡಿದ್ವಿ. ಸೊ ಅಗ್ರಿಯಲ್ಲಿ ನಾವು ಯಾವ್ಯಾವ ಥರ ಸಾಲ್ವ್ ಮಾಡ್ಬೋದು ಅಂತ ನಮಗೆ ನಾವೇ ಒಂದು ಚಾಲೆಂಜ್ ಹಾಕ್ಕೊಂಡು ಮಾಡ್ಕೊಳ್ಳೋಣ ಅಂತ ಈ ಹ್ಯಾಕಥಾನಲ್ಲಿ ನಾವು ಟ್ರೈ ಮಾಡಿದ್ವಿ. ಆ್ಯಂಡ್ ಆ್ಯಕ್ಚುಲಿ ಇಟ್ ಎಕ್ಸಿಕ್ಯೂಟೆಡ್ ಸೋ ವೆಲ್. ನಾನು ನಿಮಗೆ ಲಾಸ್ಟಲ್ಲಿ ನಮ್ಮ ಎಕ್ಸಿಕ್ಯೂಷನ್ ಪ್ರಾಸೆಸ್ನೆಲ್ಲ ತೋರಿಸ್ತೀನಿ ಆ್ಯಂಡ್ ವೆಯ್ಟ್ ಫಾರ್ ದ್ಯಾಟ್. ರಾತ್ರಿ ನಿದ್ದೆ ಇಲ್ಲ ಗೈಸ್. ಇವ್ರು ನೋಡಿದ್ರೆ ಏನೂ ಮಾಡಿಲ್ಲ, ಸುಮ್ಮನೆ ಮಲ್ಕೊಂಡು ಆ ಕಡೆ ಈ ಕಡೆ ಹೆಂಗೆ ಡ್ಯಾನ್ಸ್ ನಥಿಂಗ್ ದೇ ಡಿಡ್. ಎಲ್ಲ ನಾವು ಮಾಡಿದ್ವಿ, ಇವ್ರು ಸುಮ್ಮನೆ ಕುತ್ಕೊಂಡು. ಬಟ್ ಶಿ ಡಿಡ್ಂಟ್ ಡು ಎನಿಥಿಂಗ್ ಗೈಸ್. ಸೊ ಇವಾಗ ಸನ್ರೈಸ್ ಆಗ್ತಾ ಇದೆ ಆ್ಯಂಡ್ ಮಾರ್ನಿಂಗ್ ವ್ಯೂ ಆಗ್ತಾ ಇದೆ ತೋರಿಸ್ತಾನೆ. ಆಂಟಿ ದೇಕೋ ಸೊ ಗೈಸ್ ಇವಾಗ ಮಾರ್ನಿಂಗ್ ಆಗಿದೆ ಆ್ಯಂಡ್ ಫೈನಲಿ ಅವರ್ ಪ್ರಾಜೆಕ್ಟ್ ಇಸ್ ಗೋಯಿಂಗ್ ಲಾಂಚ್ ಸೂನ್. ಲಾಂಚ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಬಿಕಾಸ್ ವಿ ಡಿಡ್ ಸಮ್ ಬ್ಯೂಟಿಫುಲ್ ನಿಮಗೆ ಲಾಸ್ಟ್ ಸೀಕ್ರೆಟ್ ಹಾಂ ಸ್ವಲ್ಪ ಆ್ಯಂಡ್ ಆಲ್ಸೋ ಇವಾಗ ಫ್ರೆಶ್ ಅಪ್ ಆಗಿ ಫಾಸ್ಟ್ ಲೈಕ್ ಅದು ಹಂಗೆ ನಮಗೆ ಇದಾಗಬೇಕು. ಸೊ ಗೈಸ್ ಏನಂದರೆ ಬೇಸಿಕಲಿ ನಾವು ಫಸ್ಟ್ ಟೈಮ್ ಹ್ಯಾಕಥಾನ್ಸ್ ಎಲ್ಲ ಹೋಗ್ತಾ ಇದ್ದಾಗ ನಿಮಗೆ ಐಡಿಯಾ ಇರಲ್ಲ ಹಿಂಗೆ ಆಗಬೇಕು ಅಂತ. ಸೊ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂದರೆ ನೀವು ಮುಂಚೆನೇ ನೀವು ಈ ಥರ ಕೋಡಿಂಗ್ ಅದೆಲ್ಲ ಕ್ಲಾಸಸ್ನ ನೋಡ್ತಾ ಇರಬೇಕು. ಇಲ್ಲ ನೀವು ಯಾವ ಥರ 2 ಲ್ಯಾಂಗ್ವೇಜ್ ಮ್ಯಾಕ್ಸ್ 2 ಲ್ಯಾಂಗ್ವೇಜ್ ಕಲ್ತಿರಬೇಕು. ತೀರಾ ಕಲ್ತಿಲ್ಲ ಅಂದರೆ ಬೇಸಿಕ್ ಅಟ್ಲೀಸ್ಟ್ ಗೊತ್ತಿರಬೇಕು ಯಾವ ಥರ ಫಂಕ್ಷನ್ ಆಗ್ತಿರುತ್ತೆ ಅಂತ ಗೊತ್ತಾಗುತ್ತೆ. ಏನೇನು ಬೇಕು ಒಂದು ವೆಬ್ಸೈಟು ಆ್ಯಪು ಡೆವಲಪ್ ಮಾಡೋಕ್ಕೆ, ಲೋಕಲ್ ಯೂಸ್ ಡೆವಲಪ್ ಮಾಡೋಕ್ಕೆ ಎಲ್ಲ ಗೊತ್ತಿರಬೇಕು. ಆ್ಯಂಡ್ ನಿಮಗೆ ಎಕ್ಸ್ಪೀರಿಯನ್ಸ್ ಒಂದು ತುಂಬ ಬೇಕಾಗುತ್ತೆ. ಒಂದೊಂದು ಎಕ್ಸ್ಪೀರಿಯನ್ಸು ಒಂದೊಂದಲ್ಲ ತುಂಬ ಕಲಿತೀರಾ ನೀವು. ಆಲ್ಮೋಸ್ಟ್ ಒಂದು 10th ಲೆವೆಲ್ ಅಪ್ಗ್ರೇಡ್ ಆಗ್ತದೆ. ಹಾಂ ಅಪ್ಗ್ರೇಡ್ ಆಗ್ತಾ ತುಂಬ ಇಟ್ಸ್ ಬೆನಿಫಿಷಿಯಲ್ ಅಂದರೆ ನಿಮಗೆ ಐಡಿಯಾಸ್ ತುಂಬ ಇನ್ಕ್ರೀಸ್ ಆಗುತ್ತೆ, ಕ್ರಿಯೇಟಿವ್ನೆಸ್ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಆಲ್ಸೋ ನಾವು ಇವಾಗ 2 ಹ್ಯಾಕಥಾನ್ ಅಟೆಂಡ್ ಮಾಡಿ ತುಂಬ ಬೆಟರ್ ಆಗಿದ್ದೀವಿ. ಆ್ಯಂಡ್ ದಿಸ್ ಹ್ಯಾಕಥಾನ್ ಇಸ್ ಸಮಥಿಂಗ್ ಮೋರ್ ಬೆಟರ್ ದ್ಯಾನ್ ಟು ಬ್ಯಾಕ್ ಎಲ್ಲೋ ಹಾಗೆಲ್ಲ. ಏಜೆಂಟ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಅದೇ ಇದು ಮಾಡಿ ಹೇಳಿದ್ರು ಲೈಕ್ ನಾವು ಮುಂಚೆ ಹೇಳ್ದಂಗೆ ನಾವು ಅವ್ರನ್ನ ಕೆಲವೊಂದು ಮಾಡಿಸ್ಬೇಕು, ನಾವು ಅವ್ರನ್ನ ಕೆಲಸಕ್ಕೆ ತೊಗೋಬೇಕು. ಅವ್ರು ನಮ್ಮನ್ನು ಕೆಲಸಕ್ಕೆ ತೆಗಿಬೇಕು, ನಾವು ಅದನ್ನು ಕೆಲಸಕ್ಕೆ ತೊಗೊಂಡು ಇರ್ತಿರಬೇಕು. ದ್ಯಾಟ್ ಯು ನೋಟ್. ಆ್ಯಂಡ್ ಕ್ಲೀನಾಗಿ ರಿಲೈಸ್ ಮಾಡಿಕೊಂಡು ಮತ್ತು ತೀರಾಗೆಲ್ಲ ಫೆಸಿಲಿಟೀಸ್ನ ಯೂಸ್ ಮಾಡ್ಕೊಳ್ಳಿ. ಇವಾಗ ತುಂಬ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ನಮ್ಮ ಓನ್ ನಿಮ್ಮ ಕ್ರಿಯೇಟಿವ್ನೆಸ್ ಆಗಬೇಕು ನೀವು. ಕ್ರಿಯೇಟಿವ್ ಆಗಿದ್ದಷ್ಟು ಜಾಸ್ತಿ. ಅಲ್ಲವಾ ಮಲ್ಕೊಂಬಿಟ್ರಾ? ಹಾಂ ಯಾರು ಫೋನ್ ಗೆಲ್ಲುತ್ತೆ? ಗೈಸ್ ಶಿ ಇಸ್ ಡೂಯಿಂಗ್ PPT ಗೈಸ್. ಅದು ಒಫಿಷಿಯಲ್, ವಿ ಕಾಂಟ್ ಶೋ. ಅದು ಒಫಿಷಿಯಲ್ ಅಲ್ಲ, ಏನದು ಇನ್ನೊಂಥರ ಅದಕ್ಕೆ ಕಾನ್ಫಿಡೆನ್ಷಿಯಲ್ ಗೈಸ್. ಸೊ ಗೈಸ್ ಇವಾಗ ನಾವು ಬ್ರೇಕ್ಫಾಸ್ಟ್ ಹೋಗ್ತಾ ಇದ್ದೀವಿ ಆ್ಯಂಡ್ ವಿ ಆರ್ ಟೇಕಿಂಗ್ ಅವರ್ ಕೂಪನ್ಸ್. ಲೆಟ್ ಶೋ ಅವರ್ ಕೂಪನ್ಸ್. ಲೈಕ್ ಮಾರ್ನಿಂಗ್ ಏನಂತ ಇದೆ, ಬ್ರೇಕ್ಫಾಸ್ಟ್ ಕೂಪನ್ ಅಂತ ಇದೆ. ಆ್ಯಂಡ್ ಲೆಟ್ಸ್ ಗೋ. ಎಷ್ಟು ಕೂಪನ್ಸ್? 1 2 3 4 ಗೈಸ್. ಕೈಯಲ್ಲೇ ಇಟ್ಕೋ ನನ್ನ ಫೋನ್ ಹಾಕ್ಬಿಡ್ತೀನಿ. ಮತ್ತೆ ಯಾವ ಕಮ್ ಗೈಸ್ ಲೆಟ್ಸ್ ಗೋ. ಸೊ ಆ ಕಾಲೇಜಲ್ಲಿ ಏನು ಅಂತ ಅಂದರೆ ಜೂನಿಯರ್ಸ್, ಸೀನಿಯರ್ಸ್, ವಾಲಂಟಿಯರ್ಸ್ ಆ್ಯಂಡ್ ಮೆಂಟರ್ಸ್ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದರು. ಬಿಕಾಸ್ ಜೂನಿಯರ್ಸ್ ಕೂಡ ಚಾನ್ಸ್ ಕೊಟ್ಟಿದ್ರು. ಅವರು ಡಾಮಿನೇಷನ್ ಬರೀ ಸೀನಿಯರ್ಸಿಂದ ಇರುತ್ತೆ ಅಂತೆಲ್ಲ ಬರುತ್ತಲ್ಲ, ಆ ಥರ ಏನಿರಲಿಲ್ಲ. ಅವರು ಕೂಡ ಎಲ್ಲ ಬೆಳಿಗ್ಗೆ ಬೇಗ ಫ್ರೆಶಪ್ ಆಗಿ ಅವರು ತಿಂಡಿಗೆಲ್ಲ ಬರ್ತಾಯಿದ್ರು ಆ್ಯಂಡ್ ನಾವು ಕೂಡ ಫ್ರೆಶಪ್ ಆಗಿ ತಿಂಡಿಗೆ ಹೋಗ್ತಾಯಿದ್ವಿ. ಸೊ ನೋಡ್ಬೋದು ಆವಾಗಲೇ ತಾನೇ ಸನ್ರೈಸ್ ಆಗಬೇಕಾದ್ರೆ ಯಾವ ಥರ ಇತ್ತು ಕ್ಲೈಮೇಟ್. ಆ್ಯಂಡ್ ಈಗ ಮತ್ತೆ ಸಡನ್ನಾಗಿ ಕ್ಲೈಮೇಟ್ ಚೇಂಜ್. ಆ ಟಾಪ್ ವ್ಯೂ ಅಲ್ಲಿ ನೀವು ಆ ಕ್ಲೈಮೇಟ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದಾಗ ತುಂಬ ಚೆನ್ನಾಗಿ ಅನಿಸುತ್ತೆ, ತುಂಬ ಕೂಲಾಗಿದೆ. ಟಾಪ್ ವ್ಯೂ ಅಲ್ಲಿ ತುಂಬ ಲೈಕ್ ಸೀ ಲೆವೆಲ್ಗೂ ಮೇಲೆ ಇರುತ್ತಲ್ಲ, ಸೊ ಒಂಥರ ಬ್ರೀಸ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಎವ್ರಿ ಟೈಮ್ ಕೋಲ್ಡಾಗಿ. ಆ್ಯಂಡ್ ತಿಂಡಿಗೆ ಅಂತ ಉಪ್ಪಿಟ್ಟು, ಕೇಸರಿಬಾತ್ ಆ್ಯಂಡ್ ಇಡ್ಲಿ, ವಡೆ ನಾರ್ಮಲ್ ಕೊಟ್ಟಿದ್ರು. ಆ್ಯಂಡ್ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಟೀ ಕಾಫಿ ಕೂಡ ಇಟ್ಟಿದ್ರು. ಅದೆಲ್ಲ ಕುಡ್ಕೊಂಡು ಯಾರು ಬಂದಿರದ ಮನಸ್ಸು ನಿನ್ನ
ಸೆನ್ಸ್ ಇಲ್ಲ ಗೈಸೊಳಗೆ. ಸರ್ಟಿಫಿಕೇಟ್ಸ್ ಎಲ್ಲ ಇಶ್ಯೂ ಮಾಡಿದ್ರು, ನೋಡ್ಬೋದು. ಸರ್ಟಿಫಿಕೇಟ್ಸ್ ವಿತ್ ದ್ಯಾಟ್ ಸ್ಟಿಕರ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡು ಫೋಟೋಸ್ ಎಲ್ಲ ತೆಗೆದೆ. ಸೊ ಇವಾಗ ನಾವೆಲ್ಲರೂ ಪ್ರಿಪೇರ್ ಆಗಿದ್ದೀವಿ ಫಸ್ಟ್ ರೌಂಡ್ ಇದಕ್ಕೋಸ್ಕರ. ಸೊ ಮೇನ್ ಟೈಮ್ ನಮಗೆ ಹೇಳಿದರು ಕರಿತೀವಿ ಅಂತ, ಅದಕ್ಕೋಸ್ಕರ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಫಸ್ಟ್ ರೌಂಡ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ವಿ ವಿಲ್ ಮೀಟ್ ಯು ಸೂನ್. ಸೊ ಗೈಸ್ ಇವಾಗ ನಾವು ಲಂಚಿಗೆ ಬಂದಿದ್ದೀವಿ. ಆ್ಯಂಡ್ ನಮಗೆ ಇವಾಗ ಫಸ್ಟ್ ರೌಂಡ್ ಸಬ್ಮಿಷನ್ ಥರ ಇದೆ. ಲಂಚ್ನ ಬೇಗ 10-15 ಮಿನಿಟ್ಸ್ ಹೋಗ್ತಾ ಇದ್ದೀವಿ. ಏನೇನು ವೆರೈಟೀಸ್ ಇದೆ ಅಂದರೆ ಇವತ್ತು ಚಪಾತಿ, ಪಲ್ಯ ಆ್ಯಂಡ್ ರೈಸ್ ಒಂದಿದೆ. ನಾವು ಸೆಕೆಂಡ್ ರೌಂಡ್ಗೆ ಸೆಲೆಕ್ಟ್ ಆಗಿದ್ದೀವಿ ಗೈಸ್. ಏನೋ ಆಗಲ್ಲ ಆ್ಯಕ್ಚುಲಿ ಬೇಗ ಖುಷಿ ಆಗ್ತಿದೆ ಹೇಳಿ. 4-5 ಫಿಕ್ಸ್ ಒಳಗೆ ಹೌದು. ಸೊ ಇವಾಗ ಸ್ಟಾರ್ಟಿಂಗ್ ಕಂಟೆಂಟ್ ಇಲ್ಲ So we got selected for second round, and from And next, I would like to welcome Ms. Neeraja HS, enthusiast, environmental. ನಡೀತಾ ಇದೆ. ಇನ್ ಆಡಿಟೋರಿಯಂ ವಿ ಶುಡ್ ಡು ದ ಸೆಕೆಂಡ್ ರೌಂಡ್, ವೇರ್ ಬೇಸಿಕಲಿ ನಾವು 3 ಮೇನ್ ಜಡ್ಜಸ್ ಬಂದಿರ್ತಾರೆ ವಿತ್ ಡಿಫ್ರೆಂಟ್ ಇಂಡಸ್ಟ್ರಿಯಲ್ ಜಡ್ಜಸ್ಸು ಇದ್ದಾರೆ ಆ್ಯಂಡ್ ಆಲ್ಸೋ ಸಾಫ್ಟ್ವೇರ್ ಟೆಕ್ ಅವರು ಇರ್ತಾರೆ ಮೇ ಬಿ. ಆ್ಯಂಡ್ ನಮ್ಮದು ಪ್ರೆಸೆಂಟೇಷನ್ ಎಲ್ಲ ಚೆನ್ನಾಗಾಯಿತು. ಸೊ ಲಿಟ್ರಲಿ 5:45 ತಗೊಂಡು 2.5 ಅವರ್ 8:30 ಆಗಿದೆ ಟೈಮ್. 2.5 ಅವರ್ ಆಯಿತು ಗಿಡ ಕೂತಿದೆ. ಆ್ಯಂಡ್ ಇನ್ನೂ ಸ್ವಲ್ಪ ಟೀಮ್ಸ್ ಇದೆ. ವಿ ಆರ್ ಗೋಯಿಂಗ್ ವಿತ್ ಆಲ್ಸೋ. And they 3 are the main judges of this hackathon. Hi ma'am. Good evening or good night? Good night. How's the Josh? No, ma'am. How's the Josh? No, ma'am. Ma'am, it's I think we can all leave the room, go back home. We'll close the session for now. Is that fine? no ma'am. ಹಾಯ್ Hi. ನಮಸ್ಕಾರ. ನಮಸ್ಕಾರ ಸರ್. ನಿದ್ದೆ ಬರೋದ ಕಣ್ಣಿಗಳಿಗೂ ನಮಸ್ಕಾರ. ಆಯ್ತಾ, ಬೆಳಗ್ಗೆಯಿಂದ ಕೆಲಸ ಮಾಡಿ. ಹೋಪ್ ಯು ಆಲ್ ಅಂಡರ್ಸ್ಟ್ಯಾಂಡ್ ಕನ್ನಡ. Yes sir. Thank you for your energy until the end of the day. I know it was a 24 hours hackathon, more than 24 hours. We have spent almost 32 hours in the campus now. Many thanks to all your patience and efforts and being part of PUC 2.0. Your relentless patience, all your innovative ideas, the energy which you bring to the floor is impeccable. Thank you for all this. Fusion, Jarvis, please come on the stage and collect your flag. To extend it, and it's going to be 2 best ideas. I would request Maheshwar sir and Rakshita to please come on the stage to distribute the awards. ಮುಗೀತು ಗೈಸ್, ಹೋಗ್ತಾ ಇದ್ದೀನಿ. ಟೈಮ್ 10 o'clock. ಫೈನಲಿ ನಮಗೂ ಒಂದು ಅವಾರ್ಡ್ ಸಿಕ್ಕಿದೆ. ಅದನ್ನ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಇಲ್ಲಾಂದರೆ ಮನೆಗೆ ಹೋಗಿ ಅನ್ಬಾಕ್ಸಿಂಗ್ ಮಾಡಿ ಯಾ ಗೈಸ್ ನಮ್ಮದು ನೋಡಿದ್ರೆ ನೀವು, ಯಾಕಂದರೆ ನಾನು ನೆಕ್ಸ್ಟ್ ಬ್ಲಾಗ್ ಮಾಡ್ತೀನಿ. ಎಲ್ಲಿ ಬರ್ತಾರೆ ನೀವು ಹೆಂಗೆ ಬರ್ತೀವಿ? ಬಸ್ಸು ಬಸ್ಸಿಗೆ ಗೈಸ್ ಗಾಟ್ ಫೋನ್. ಸೊ ಬಸ್ ಸಿಕ್ತು, ಬರ್ತಾ ಇದ್ದೀವಿ. ರಿಗ್ರೆಟ್ ಅಲ್ಲ, ಗಿಲ್ಟ್ ಓಕೆನಾಗಿದೆ. ಆ್ಯಂಡ್ ಅದು ಎಕ್ಸ್ಪೀರಿಯನ್ಸ್ ಆ್ಯಂಡ್ ಒಳ್ಳೆ ನಮ್ಮ ಕಾಲೇಜಲ್ಲಿ ಬಂದಿದ್ದೆಲ್ಲ ನೀರೇ ಬಂದಿದ್ದೀವಿ. ಸೊ ಅದಕ್ಕೆ ಮೋಸ್ಟ್ ಹ್ಯಾಪಿಯೆಸ್ಟ್. ಬೋಟ್ ಆಗಿದ್ವಿ ಎಲ್ಲ ತುಂಬ ಓವರಾಗಿ ಬಂದ್ಬಿಟ್ಟು. ಸೊ ಅಂಥವ್ರಿಗೆ ಒಂದು ಊಟ ಕೊಟ್ಟಿದ್ದೀವಿ ಅಂತ ಅನ್ನಿಸ್ತಿದೆ ಅಷ್ಟೇ. ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಈ ಗೋಟ್. ನಾನು ಗೋಟ್ ಅಂತ ಹಾಯ್ ವೀರು. ಇಳಿಸಿದ್ರು ಅವರಲ್ಲಿ. ನೋಡಿ ಗಾಯಸ್, ಇವನಿದ್ದಾನೆ ಹಚ್ಚೋಕ ಬಂದು ಏನಿಲ್ಲ. ಸ್ಮೈಲ್ ನೋಡಿ ಗಾಯಸ್, ಒಂದು ಸ್ಮೈಲ್ಗೆ ಕರ್ಕೊಂಡ್ಬೇಕು. ಸೊ ಫೈನಲಿ ಮನೆಗೆ ರೀಚ್ ಆಗಿದೆ. ಸೊ ಫುಲ್ ಸುಸ್ತಾಗಿದೆ ಗಾಯಸ್. ಹೋಗಿ
ಏನ ಏನದೆ ಹಾಂ ಹೌದು ನಿಮ್ಗೆ ನೆಗಡಿ ಅದು ಮತ್ತೆ ಗುಯ್ ಗುಯ್ ಮಾಡತ್ತಳಿ ಬಾವಿ ಹೋಗಿ ಹೌದ್ರಿ ಬಂದ್ರಿ ಅಲ್ಲೇ ಬರ್ತೀರಿ ನೋಡಿ ಗಾಯ್ಸ್ ನಮ್ಮ ಪುನಕ್ಕ ಅಮ್ಮ ಇಲ್ಲ ಅಂತ ಪಾಪ ತುಂಬ ಕೇರ್ ಮಾಡ್ತಾರೆ ಗೈಸ್. ಹಾಂ ಬನ್ನಿ ಹ್ಞೂ ಹಾಂ ಅಕ್ಕ ಬಂದೆ ಸೊ ಬ್ಯಾಗ್ ಬಾಯ್ ಬನ್ನಿ ಅಕ್ಕ ಈಗ ಹ್ಞೂ ಅಕ್ಕ. ಸೊ ವೀರೋಜ್ ಆಯಿತು ಎಲ್ಲ 2 ದಿನ ಮಿಸ್ ಮಾಡ್ಕೊಂಡಿದ್ರು ಆ್ಯಂಡ್ ಆಲ್ಸೋ ಅಕ್ಕ ಕೂಡ ಬಂದಿದ ತಕ್ಷಣವೇ ಮೀಟ್ ಆದರು. ಆ್ಯಂಡ್ ನೆಕ್ಸ್ಟ್ ಡೇ ಬೆಳಗ್ಗೆ ಅಪ್ಪಗೆ ತೋರಿಸ್ತಾ ಇದ್ದೆ, ಲೈಕ್ ಹೇಳಿದ್ದು ನಾನು ಅನ್ಬಾಕ್ಸಿಂಗ್ ಮಾಡ್ತೀನಿ ಅಂತ, ಬಟ್ ಪ್ರಾಪರಾಗಿ ಮಾಡೋಕ್ಕಾಗಲಿಲ್ಲ. ಎಕ್ಸೈಟ್ಮೆಂಟ್ ಏನೇನಿತ್ತು ಅಂತ ನೋಡಬೇಕಾಗಿತ್ತು. ಸೊ ಹಾಗೆ ಸ್ವಲ್ಪ ರೆಕಾರ್ಡ್ ಮಾಡಿದೆ, ಬಟ್ ಪ್ರಾಪರಾಗಿ ನಾನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಡಿಬಗ್ಗಿಂಗ್ ಗಾಯ್ಸ್, ಓ ಮೈ ಗಾಡ್ ಚೆನ್ನಾಗೈತೆ. ಇದು ಸ್ಟಿಕ್ಕರ್ಸ್ ಕೊಟ್ಟಿದ್ರು ಬಿಡ್ರಿ ಅದು ಮುಂಚೆನೆ, ಅಲ್ಲೇ ಇದನ್ನು ಕೊಡ್ಕೊಂಡೆ ಸರ್ಟಿಫಿಕೇಟ್ ಕೊಡೋದು ID ಕಾರ್ಡ್ ಕೊಡ್ಕೊಂಡು ಕೊಟ್ಟಿದ್ರು. ಆಮೇಲೆ ಇದು ಇವರು ಸ್ಪಾನ್ಸರ್ ಮಾಡಿರೋದು, ಹಿಂಗೆ ಇವೆಲ್ಲ ಕೊಟ್ಟಿರೋದು ನಮಗೆ ಅಪ್ಕಮಿಂಗ್ ಇದೆ. ಡೇಟಾ ಫ್ರಂಟ್ ಆ್ಯಂಡ್ ಬ್ಯಾಕ್ ಆ್ಯಂಡ್ ವೀಕೆಂಡ್ ಹೇಳಿದೆ ನಾನು. ಫ್ರಂಟ್ ಆ್ಯಂಡ್ ಅಂದರೆ ಇಂಟರ್ಫೇಸ್, ಬ್ಯಾಕ್ ಆ್ಯಂಡ್ ಡೇಟಾ ಕಲೆಕ್ಷನ್ ಆಗಿರುತ್ತೆ, ವೀಕೆಂಡ್. ಆಮೇಲೆ ಹಿಂದೆ ಕೊಟ್ರಲ್ಲ ಮೌಸ್ಗೆ ಮೌಸ್ ಪ್ಯಾಡ್ ಚಲೋ. ಈಟ್ ಸ್ಲೀಪ್ ಕೋಡ್ ರಿಪೀಟ್. ಊಟ ತಿನ್ನಿರಿ ಮಕ್ಕೋರಿ ಕೋಡ್ ಮಾಡ್ರಿ ಅಂದರೆ ಇದೆ ನಾವು ಈಗ ಮಾಡಿದ್ವಲ್ಲ ಪ್ರಾಜೆಕ್ಟ್, ಈ ಥರ ಪ್ರಾಜೆಕ್ಟ್ ಮಾಡಿರಿ ಮತ್ತು ಅದನ್ನೇ ರಿಪೀಟ್ ಮಾಡಿರಿ, ಲೈಫ್ ಸೈಕಲ್ ಥರ ಅಂತ. ಇಟ್ಸ್ ಗುಡ್. ಟೀ ಶರ್ಟ್ ಚೆನ್ನಾಗಿ ಕೊಟ್ಟಾರೆ ಗೈಸ್. ನಾವು ಅಪ್ಪ ಇಟ್ಕೋತಾ ಇದ್ದಾರಂತೆ, ಅವ್ರಿಗೆ ಬೇಕಿತ್ತು ಕಂಪ್ನಿಯಲ್ಲಿ. ಸೊ ನಾವೆಲ್ಲ ಅಗ್ರಿ ಚೂಸ್ ಮಾಡಿರೋದ್ರಿಂದ ಬೇಸಿಕಲಿ 4th ಪ್ಲೇಸ್ ಬಂದು ಎಲ್ಲ ಅಗ್ರಿ ಟೀಮ್ಸ್ಗೆ ಕೊಟ್ಟಿರೋದು. ಯಾಕೆ ಆ ಥರ ಲೈಕ್ ಲಾಸ್ಟಿಗೆ ಪಾರ್ಶಾಲಿಟಿ ಮಾಡಿದ್ರು ನಿಜ ಗೊತ್ತಿಲ್ಲ. ಬೇಸ್ಡ್ ಆನ್ ಪ್ರಾಜೆಕ್ಟ್ ಅವರು ನಮಗೆ ಕೊಟ್ಟಿದ್ದಿದ್ರೆ ಐ ಹೋಪ್ ವಿ ಕುಡ್ ಹ್ಯಾವ್ ಬೀನ್ ಇನ್ ಫಸ್ಟ್ 3 ಅಂತ ಹೇಳ್ತೀನಿ. ನಿಮಗೂ ನಾನು ಪ್ರಾಜೆಕ್ಟ್ನ ತೋರಿಸ್ತೀನಿ, ಬಟ್ ನಾನು ಈ ಬ್ಲಾಗಲ್ಲಿ ತೋರ್ಸೋಕ್ಕಾಗಲ್ಲ, ತುಂಬ ಲೆಂತಿ ಆಯಿತು. ಸೊ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಪಕ್ಕ ನಾನು ಅದಕ್ಕೆ ಅಂತ ಸಪ್ರೇಟ್ ವ್ಲಾಗಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕೂಡ ಯಾವ್ಯಾವ ಥರ ಮಾಡಿದ್ದೀವಿ ಅಂತ. ಸೊ ನೋಡ್ಬೋದು ನಮಗೆ 4th ಪ್ಲೇಸ್ಗೆ ಈ ಥರ ಎಲ್ಲ ಕೊಟ್ಟಿದ್ರು, ಒಂದು ಟೀ ಶರ್ಟ್ ಆ್ಯಂಡ್ ವಿತ್ 4 ಬ್ಯಾಡ್ಜಸ್ ಆ್ಯಂಡ್ ಆಲ್ಸೋ ಒಂದು ಮೌಸ್ ಪ್ಯಾಡ್. ಸೊ ಇದು ಆಗಿತ್ತು ನನ್ನ 3rd ಹ್ಯಾಕಥಾನ್ ಬ್ಲಾಗ್. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್.